ಮಾಂಗಲ್ಯ ಧರಿಸುವಾಗ ಮಹಿಳೆಯರು ಮಾಡುವ ಈ ತಪ್ಪುಗಳು ಪತಿಯ ಆಯುಷ್ಯಕ್ಕೆ ಕಂಟಕ ತರಬಹುದು. ಮಂಗಳಸೂತ್ರದ ಅಸಲಿ ರಹಸ್ಯಗಳಿವು. ಪ್ರತಿಯೊಬ್ಬ ಮುತ್ತೈದೆಯು ತಿಳಿಯಲೇಬೇಕಾದ ಮಹತ್ವದ ಮಾಹಿತಿ. ಇಂತಹ ವಿಶೇಷವಾದ ಮಾಹಿತಿಯನ್ನ ನಮ್ಮ ಡಿವೈನ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ನಲ್ಲಿ ನೀಡಲಾಗಿದೆ. ನೀವಿನ್ನು ನಮ್ಮ ಡಿವೈನ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾವು ಹಾಕುವ ಎಲ್ಲ ಮಾಹಿತಿಗಳು ಸಹ ನಿಮ್ಮ ಫೋನ್ಗೆ ಉಚಿತವಾಗಿ ಬರುತ್ತದೆ. ಹಿಂದೂ ಧರ್ಮದಲ್ಲಿ ವಿವಾಹಿತ ಮಹಿಳೆಗೆ ಮಾಂಗಲ್ಯ ಅಥವಾ ಮಂಗಳಸೂತ್ರ ಅನ್ನೋದನ್ನ ಕೇವಲ ಒಂದು ಬಂಗಾರದ ಒಡವೆಯಲ್ಲ, ಅದು ಆಕೆಯ ಸೌಭಾಗ್ಯ, ಪತಿಯ ದೀರ್ಘಾಯುಷ್ಯ ಮತ್ತು ಸಂಸಾರದ ಸುಖ ಶಾಂತಿಯ ಪರಮೋಚ್ಚ ಸಂಕೇತ. ಆದರೆ ಇಂದಿನ ಆಧುನಿಕ ಯುಗದಲ್ಲಿ ಫ್ಯಾಷನ್ ಹೆಸರಿನಲ್ಲಿ ಅಥವಾ ಅರಿವಿಲ್ಲದೆ ಮಾಂಗಲ್ಯದ ವಿಷಯದಲ್ಲಿ ಸಾಕಷ್ಟು ತಪ್ಪುಗಳನ್ನ ಮಾಡಲಾಗ್ತಿದೆ. ಗಂಡ ಕಟ್ಟಿದ ತಾಳಿಯನ್ನ ಬಿಟ್ಟು ಬೇರೆ ಚೈನ್ ಧರಿಸುವುದು, ಮಾಂಗಲ್ಯದಲ್ಲಿ ಇರಬಾರದ ವಸ್ತುಗಳನ್ನ ಸೇರಿಸುವುದು ದಾಂಪತ್ಯದಲ್ಲಿ ಬಿರುಕು ತರಬಹುದು. ಇಂದಿನ ವಿಡಿಯೋದಲ್ಲಿ ನಾವು ಮಾಂಗಲ್ಯದ ಆಳವಾದ ರಹಸ್ಯಗಳು, ಧರಿಸುವ ಸರಿಯಾದ ಕ್ರಮ ಮತ್ತು ಎಂದಿಗೂ ಮಾಡಬಾರದ ತಪ್ಪುಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ. ಮೊದಲನೆಯದಾಗಿ, ಮಾಂಗಲ್ಯದಲ್ಲಿ ನಕಾರಾತ್ಮಕ ಶಕ್ತಿಯನ್ನ ಆಕರ್ಷಿಸುವ 7 ವಸ್ತುಗಳು ಅಥವಾ ತಪ್ಪುಗಳು ಇರಬಾರದು ಎಂದು ಶಾಸ್ತ್ರಗಳು ಹೇಳುತ್ತವೆ. ಬಿರುಕು ಬಿಟ್ಟ ಮಣಿಗಳು, ಸರದಲ್ಲಿರುವ ಕರಿಮಣಿ ಅಥವಾ ಚಿನ್ನದ ಮಣಿಗಳು ಒಡೆದಿದ್ದರೆ ತಕ್ಷಣ ಅದನ್ನ ಬದಲಾಯಿಸಿ. ಇನ್ನು ಉಗ್ರದೇವತೆಗಳ ಲಾಕೆಟ್, ಕಾಳಿ ಅಥವಾ ಆಯುಧ ಹಿಡಿದ ದೇವತೆಗಳ ಚಿತ್ರ ಇರಬಾರದು, ಕೇವಲ ಮಹಾಲಕ್ಷ್ಮಿ ಅಥವಾ ಶಿವಪಾರ್ವತಿಯ ಸೌಮ್ಯ ರೂಪ ಇರಬೇಕು. ಇನ್ನು ಚೂಪಾದ ವಿನ್ಯಾಸಗಳು, ಪೆಂಡೆಂಟ್ ನಯವಾಗಿ ದುಂಡಗೆ ಇರಬೇಕು. ಚೂಪಾದ ಮೂಲಗಳಿದ್ದರೆ ದಾಂಪತ್ಯದಲ್ಲಿ ಜಗಳ ಹೆಚ್ಚಾಗುತ್ತದೆ. ಪ್ಲಾಸ್ಟಿಕ್ ಮಣಿಗಳು, ಫ್ಯಾಷನ್ ದಿಸೆಯಿಂದ ಕೃತಕ ಅಥವಾ ಪ್ಲಾಸ್ಟಿಕ್ ಕರಿಮಣಿಗಳು ಬಳಸಬೇಡಿ, ಕೇವಲ ನೈಸರ್ಗಿಕ ಗಾಜು ಅಥವಾ ಕಲ್ಲಿನ ಮಣಿ ಇರಬೇಕು. ಫ್ಯಾನ್ಸಿ ಬಣ್ಣದ ದಾರ ಅಂದ್ರೆ ಕೆಂಪು, ನೀಲಿ ಅಥವಾ ಕಪ್ಪು ಫ್ಯಾನ್ಸಿ ದಾರ ಬೇಡ. ಸಾಂಪ್ರದಾಯಿಕ ಹಳದಿ ದಾರ ಅಥವಾ ಕರಿಮಣಿಯ ಸರವೇ ಶ್ರೇಷ್ಠ. ಅತಿಯಾದ ವಜ್ರಗಳು, ವಜ್ರ ಎಲ್ಲರ ಜಾತಕಕ್ಕೂ ಒದಗಿ ಬರುವುದಿಲ್ಲ. ಹೊಂದಾಣಿಕೆಯಾಗದಿದ್ದರೆ ಮನಸ್ತಾಪ ತರಬಹುದು. ಮತ್ತೊಬ್ಬರ ಹಳೆಯ ಚಿನ್ನ ಅಂದ್ರೆ ಬೇರೆಯವರು ಧರಿಸಿದ ಹಳೆಯ ಮಾಂಗಲ್ಯದ ಚಿನ್ನವನ್ನ ಕರಗಿಸದೆ ಹಾಗೆಯೇ ಹೊಸ ಮಾಂಗಲ್ಯಕ್ಕೆ ಸೇರಿಸಬಾರದು. ಇರುವ ದೊಡ್ಡ ಸಂಶಯ ಎಂದರೆ ಮಾಂಗಲ್ಯದ ಸರದಲ್ಲಿ ಹಾಕುವ ಲಕ್ಷ್ಮಿ ಕಾಸು ಮತ್ತು ಮುಖ್ಯ ತಾಳಿ ಪರಸ್ಪರ ತಾಗಬಹುದೇ? ಶಾಸ್ತ್ರಗಳ ಪ್ರಕಾರ ಇವೆರಡು ನೇರವಾಗಿ ಸ್ಪರ್ಶಿಸಬಾರದು. ಮಾಂಗಲ್ಯ ಅನ್ನೋದು ಪತಿಯ ಆಯುಷ್ಯ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಪ್ರತೀಕ. ಲಕ್ಷ್ಮಿ ಕಾಸು ಭೌತಿಕ ಸಂಪತ್ತಿನ ಪ್ರತೀಕ. ಹೆಣ್ಣಿಗೆ ಹಣಕ್ಕಿಂತ ಗಂಡನ ಆಯುಷ್ಯವೇ ಮುಖ್ಯ, ಗಂಡನೇ ಮುಖ್ಯ. ಇವೆರಡರು ತಾಗಿದರೆ ದಾಂಪತ್ಯದ ಮೇಲೆ ಹಣದ ಅಹಂಕಾರ ಬೀರಬಹುದು ಎಂಬ ಭಾವನೆ ಇದೆ. ಇನ್ನು ಮಾಂಗಲ್ಯದ ಸರದಲ್ಲಿ ಕೆಂಪು ಹವಳ ಮತ್ತು ಬಿಳಿ ಮುತ್ತನ್ನ ಜೋಡಿಸುವುದರ ಹಿಂದೆ ಅದ್ಭುತ ವೈಜ್ಞಾನಿಕ ಮತ್ತು ಜ್ಯೋತಿಷ್ಯ ಕಾರಣಗಳಿವೆ. ಕೆಂಪು ಹವಳವು ಮಂಗಳ ಗ್ರಹದ ಸಂಕೇತ. ಇದು ಮಹಿಳೆಯರಲ್ಲಿ ರಕ್ತ ಪರಿಚಲನೆಯನ್ನ ಉತ್ತಮಗೊಳಿಸಿ ಧೈರ್ಯ ತುಂಬುತ್ತದೆ. ಬಿಳಿ ಮುತ್ತು ಚಂದ್ರಗ್ರಹದ ಸಂಕೇತವಾಗಿದ್ದು ಮನಸ್ಸಿಗೆ ಶಾಂತಿ ನೀಡಿ ಕೋಪವನ್ನ ನಿಯಂತ್ರಿಸುತ್ತದೆ. ಮಾಂಗಲ್ಯದ ಸರವನ್ನ ಮಾಡುವಾಗ ಬಳಸುವ ಅಂದ್ರೆ ಮೂಲ ಮಾಂಗಲ್ಯದ ಜೊತೆಗೆ ಬಳಸುವ ವಸ್ತುಗಳು ಎಲ್ಲವೂ ಸೇರಿ 9, 5 ಹಾಗೇನೆ ಈ 11 ರೀತಿಯಲ್ಲಿ ಇರಬೇಕು. ಯಾವುದೇ ಕಾರಣಕ್ಕೂ 7 ಸಂಖ್ಯೆಯಲ್ಲಿ ಅದನ್ನ ಧರಿಸಬಾರದು, ಮತ್ತೆ ಸಮ ಸಂಖ್ಯೆಯಲ್ಲೂ ಸಹ ಧರಿಸಬಾರದು. ಬೆಸ ಸಂಖ್ಯೆಯು ಸೃಷ್ಟಿಯ ಬೆಳವಣಿಗೆಯನ್ನ ಸೂಚಿಸುತ್ತದೆ. ಇನ್ನು ಸಂಪೂರ್ಣ ಚಿನ್ನದ ಚೈನ್ ಧರಿಸಿದರೂ ಮಧ್ಯ ಭಾಗದಲ್ಲಿ ಅರಿಶಿಣದ ಹಚ್ಚಿದ ಒಂದು ಸಣ್ಣ ಹತ್ತಿ ದಾರವನ್ನ ಜೋಡಿಸುವುದು ಸಾಂಪ್ರದಾಯಿಕವಾಗಿ ಅತ್ಯಂತ ಶುಭವನ್ನ ತರುತ್ತದೆ ಅಂತ ನಮ್ಮ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಮತ್ತೊಂದು ದೊಡ್ಡ ತಪ್ಪು ನಡೆಯುತ್ತಿದೆ. ಮದುವೆಯಲ್ಲಿ ಗಂಡ ಕಟ್ಟಿದ ಪವಿತ್ರ ಮಾಂಗಲ್ಯವನ್ನ ಲಾಕರ್ನಲ್ಲಿಟ್ಟು ಹೊರಗಡೆ ಹೋಗುವಾಗ ಬೇರೆ ಡಿಸೈನ್ ಮಂಗಳಸೂತ್ರಗಳನ್ನ ಧರಿಸುತ್ತಾರೆ. ನೆನಪಿಡಿ ಬಂಧುಗಳೇ, ಮದುವೆಯ ಶುಭ ಮುಹೂರ್ತದಲ್ಲಿ ವೇದ ಮಂತ್ರಗಳ ಸಾಕ್ಷಿಯಾಗಿ ಗಂಡ ಹಾಕುವ ಆ 3 ಗಂಟುಗಳಿಗೆ ಮಾತ್ರ ದೈವಿಕ ಶಕ್ತಿ ಇರುತ್ತದೆ. ಅಂಗಡಿಯಿಂದ ತರುವ ರೆಡಿಮೇಡ್ ಚೈನ್ಗಳು
ಕೇವಲ ಆಭರಣ ಅಷ್ಟೇ. ಒಂದು ವೇಳೆ ಆಫೀಸ್‌ಗೆ ಹೋಗುವಾಗ ಅಥವಾ ಭದ್ರತೆಯ ಕಾರಣಕ್ಕೆ ದೊಡ್ಡ ಸರ ಧರಿಸಲು ಕಷ್ಟವಾದರೆ, ಗಂಡ ಕಟ್ಟಿದ ಮೂಲ ತಾಳಿಯನ್ನ ಒಂದು ಸಣ್ಣ ಕಪ್ಪು ಮಣಿಯ ದಾರದಲ್ಲೋ ಅಥವಾ ಅರಿಶಿನದ ದಾರದಲ್ಲೋ ಪೋಣಿಸಿ ಸದಾ ಕುತ್ತಿಗೆಯಲ್ಲಿ ಅಂದ್ರೆ ಅದನ್ನ ಯಾವುದೇ ಕಾರಣಕ್ಕೂ ಪ್ರದರ್ಶನವನ್ನ ಮಾಡಬಾರ್ದು. ಆ ತಾಳಿ ಯಾವಾಗ್ಲೂ ಬಟ್ಟೆಯ ಒಳಗಡೆ ಧರಿಸ್ಬೇಕಾಗುತ್ತೆ. ಅದರ ಮೇಲೆ ನೀವು ಯಾವ ಫ್ಯಾಷನ್ ಚೈನ್ ಬೇಕಾದ್ರೂ ಧರಿಸಬಹುದು. ಆದ್ರೆ ಮೂಲ ತಾಳಿ ದೇಹದಿಂದ ಕಳಚಬಾರದು. ಕೊನೆಯದಾಗಿ ಮಾಂಗಲ್ಯ ದಾರ ಸವೆದು ಹೋದಾಗ ಅದನ್ನ ಬದಲಾಯಿಸಲು ಸೋಮವಾರ, ಬುಧವಾರ ಅಥವಾ ಗುರುವಾರ ಶ್ರೇಷ್ಠ ದಿನ. ಮಂಗಳವಾರ, ಶುಕ್ರವಾರ ಅಥವಾ ಅಮಾವಾಸ್ಯೆ ಎಂದು ದಾರ ಬದಲಾಯಿಸಬೇಡಿ. ಸೌಭಾಗ್ಯ ಅನ್ನೋದು ಪ್ರದರ್ಶನಕ್ಕಲ್ಲ, ಅದು ನಂಬಿಕೆ ಮತ್ತು ಸಂಸ್ಕಾರದ ಸಂಕೇತ. ನಮ್ಮ ಸಂಪ್ರದಾಯದ ಈ ಪವಿತ್ರ ಮಾಹಿತಿ ನಿಮಗೆ ಧನಾತ್ಮಕ ಶಕ್ತಿ ನೀಡಿದೆ ಎಂದು ನಂಬುತ್ತೇನೆ. ಈ ವಿಡಿಯೋನ ನಿಮ್ಮ ಕುಟುಂಬದವರೊಂದಿಗೆ ಮತ್ತು ಮುತ್ತೈದೆ ಗೆಳತಿಯರೊಂದಿಗೆ ತಪ್ಪದೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಆಧ್ಯಾತ್ಮಿಕ ಮತ್ತು ಶಾಸ್ತ್ರೋಕ್ತ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು. ಶುಭಮಸ್ತು.